Hello and welcome back to Science Point Institute Belagavi. This is Priyanka. See, we know that KUWSSB exam dates got announced where the exam will be in the month of August 2024. Okay. So, like even BBMP exam as well as WRD exam will be conducted in the month of August or September. So, students, so doubt ಐತಿ like madam postpone ಆಗುತ್ತೆ ಅಂತ ಕೇಳ್ತಿದ್ದಾರೆ. So, that we are not sure as of now. So, postpone ಆದರೂ ಆಗಬಹುದು. ಸೊ ಈ ಪಾಯಿಂಟ್ ಆಫ್ ಟೈಮ್ ಒಳಗೆ ಎಷ್ಟೋ ಜನ ನೀವು ಸೆಲ್ಫ್ ಸ್ಟಡಿ ಮಾಡಾಕತ್ತೀರಿ, ಎಷ್ಟೋ ಜನ ನಮ್ಮ ಕೋರ್ಸ್ ಜಾಯ್ನ್ ಆಗಕತ್ತೀರಿ. ಸೊ ವೆನ್ ಯು ಆರ್ ಸ್ಟಡಿಂಗ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲ, ಸೊ ಲಾಟ್ ಆಫ್ ಯುವರ್ ಟೈಮ್ ಗೆಟ್ಸ್ ಡಿವೋಟೆಡ್ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ ಪಾರ್ಟ್, ಇಸಂಟ್ ಇಟ್? ಸೊ ಥಿಯರಿ ನೀವು ಓದ್ತಿದ್ರೆ ನಿಮಗೆ ಅಷ್ಟು ಭಾಳ ಟೈಮ್ ಕನ್ಸ್ಯೂಮ್ ಆಗೋದೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ ಪಾರ್ಟ್, ಲೈಕ್ ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್, ಇಫ್ ಯು ಆರ್ ಸ್ಟಡಿಂಗ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಸೊ ವಾಟರ್ ಡಿಮಾಂಡ್ ಚಾಪ್ಟರ್ ಒಳಗೆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್, ಸೊ ಅಲ್ಲಿ ಲೆಂದಿ ನ್ಯೂಮರಿಕಲ್ಸ್ ಆರ್ ದೇರ್. And when it comes to surveying, so ಅಲ್ಲಿ compass surveying error, then local attraction, so ಅಲ್ಲಿ lengthy numericals ಇರ್ತಾವೆ. And you know like RCC, SOM, structural analysis, fluid mechanics, so ಇದ್ರೊಳಗಂತೂ ಭಾಳ lengthy numericals ಇರ್ತಾವೆ. ಸೊ ಸ್ಟೂಡೆಂಟ್ಸ್ ನನಗೆ ಏನು ಡೌಟ್ ಕೇಳಾಕ್ತಾರೆ ಅಂದ್ರೆ, ಫಸ್ಟ್ ಡೌಟ್ ವೆದರ್ ದ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಆರ್ ನಾಟ್. ಸೊ ಲೈಕ್ ಆಲ್ಮೋಸ್ಟ್ ಡೈಲಿ ಇದು ಕ್ವಶನ್ ನನಗೆ ಕೇಳ್ತಾರೆ ಸ್ಟೂಡೆಂಟ್ಸು. ಸೊ ವೆದರ್ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್ ಆರ್ ನಾಟ್ ಅಂತ ಕೇಳ್ತಾರೆ. ಸೆಕೆಂಡ್ ಕ್ವಶನ್ ಏನಂದ್ರೆ, ಮೇಡಮ್ ನಾವು ಫುಲ್ ಲೆಂದಿ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಕು ಮಾಡಬಾರ್ದು? ಸಿ ಇನ್ ಅವರ್ ವಿಡಿಯೋ ಲೆಕ್ಚರ್ ಕೋರ್ಸ್ ವಿ ಹ್ಯಾವ್ ಸಾಲ್ವ್ ಆಲ್ ದ ಟೈಪ್ಸ್ ಆಫ್ ದ ನ್ಯೂಮರಿಕಲ್ಸ್. ನಾವು ಏನೂ ಸ್ಕಿಪ್ ಮಾಡಿಲ್ಲ, ಸಿಂಪಲ್ ನ್ಯೂಮರಿಕಲ್ಸ್, ಲೆಂದಿ ನ್ಯೂಮರಿಕಲ್ಸ್ ಎಲ್ಲನೂ ಮಾಡಿವು. ಆ್ಯಂಡ್ ವೈ ವಿ ಹ್ಯಾವ್ ಸಾಲ್ವ್ ಆಲ್ ದ ನ್ಯೂಮರಿಕಲ್ಸ್ ದ್ಯಾಟ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ ರೀಸನ್ ಲೇಟರ್, ಡೋಂಟ್ ವರಿ. ಸೊ ನಾವು ಲೆಟ್ ಮಿ ಆನ್ಸರ್ ದ ಫಸ್ಟ್ ಪಾರ್ಟ್ ಆಫ್ ದಿಸ್ ಕ್ವಶನ್, ದ್ಯಾಟ್ ವೆದರ್ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್ ಫಾರ್ ದಿಸ್ ಅಪ್ಕಮಿಂಗ್ ಎಕ್ಸಾಮ್ಸ್ ಆರ್ ನಾಟ್, ದಟ್ ಈಸ್ ಫಾರ್ KUWSSB, BBMP, WRD. ಸೊ ಈಗ ನಮಗೆ ಗೊತ್ತಿರುವಂಗೆ KUWSSB ಎಕ್ಸಾಮ್ ಕಂಡಕ್ಟ್ ಮಾಡೋರು KEAದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಆಮೇಲೆ BBMP, WRD ಎಕ್ಸಾಮ್ ಕಂಡಕ್ಟ್ ಮಾಡೋರು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ನಿನ್ನೆ ನಾನು ಆಲ್ಮೋಸ್ಟ್ ಹೋಲ್ ಡೇ ನಮ್ಮ ಪ್ರೀವಿಯಸ್ ಸ್ಟೂಡೆಂಟ್ಸ್ ಜೊತೆ ಯಾರು ಗೌರ್ಮೆಂಟ್ ಎಕ್ಸಾಮ್ ಅಟೆಂಡ್ ಮಾಡಿದರು, ಲೈಕ್ PWD ಎಕ್ಸಾಮ್, KPTCL, KPCL, ಸೊ ಅವ್ರಿಗೆ ಕೇಳಿದ್ದೆ ನಾನು ಲೈಕ್ ಕ್ಯಾಲ್ಕುಲೇಟರ್ ಅಲೌವ್ ಇತ್ತೋ ಇಲ್ಲೋ ಅಂತಂದು. ಸೊ ಐ ಗಾಟ್ ಟು ನೋ ದ್ಯಾಟ್ PWD ಎಕ್ಸಾಮ್ಗೆ ಕ್ಯಾಲ್ಕುಲೇಟರ್ ಅಲೌವ್ ಇತ್ತು. ಓಕೆ, ಬಟ್ KPTCLಗೆ, KPCLಗೆ, ಸೊ KPCLಗಂತೂ ಅಲೌವ್ ಇಲ್ಲ ಅಂತ ಹೇಳಿದರು, ಬಟ್ KPTCLಗೆ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸು ಅಲೌವ್ ಮಾಡಿದ್ರು ಅಂತ ಹೇಳಿದರು, ಸ್ವಲ್ಪ ಜನ ಅಲೌವ್ ಮಾಡಿಲ್ಲ ಅಂತ ಹೇಳಿದರು. ಸೊ ಹೀಗಾಗಿ ಇನ್ನೂ ಇದು ಡೌಟ್ ನನಗೂ ಡೌಟ್ ಆಗಿ ಉಳ್ದೈತಿ, ಲೈಕ್ ವೆದರ್ ನಿಮ್ಗೆ ನಾಳೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಕ್ಯಾಲ್ಕುಲೇಟರ್ ಅಲೌವ್ ಇರ್ತೈತೋ ಇಲ್ಲೋ ಅಂತ. ಯಾಕಂದ್ರೆ ನೋಟಿಫಿಕೇಶನ್ ಒಳಗೆ ಇವತ್ತಲ್ಲ ಯಾವಾಗಲೂ ಕ್ಲಿಯರಾಗಿ ಮೆನ್ಷನ್ ಮಾಡೋದಿಲ್ಲ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದ ರೈಟ್ ವೇ. ಯಾಕಂದರೆ ಡೀಟೇಲಾಗಿ ನೋಟಿಫಿಕೇಷನ್ ಯಾವಾಗ ಬರ್ತೈತಲ್ಲ KEAದವ್ರದಿಂತ, KPSCದವ್ರದಿಂತ ಕ್ಯಾಲ್ಕುಲೇಟರ್ ಬಗ್ಗೆ ಒಂದು ಕ್ಲಿಯರಿಟಿ ಮೊದಲು ಮೆನ್ಷನ್ ಮಾಡಬೇಕು. ಬಿಕಾಸ್ ವಿ ಆರ್ ರೈಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಎಕ್ಸಾಮ್ಸ್, ಸೊ ವಿಚ್ ಈಸ್ ಕಂಪ್ಲೀಟ್ಲಿ ನ್ಯೂಮರಿಕಲ್, ಇಸಂಟ್ ಇಟ್? ಸೊ ಆಗಲೇ ನಾನು ಹೇಳಿದ್ನ RCC, SA, ಸ್ಟೀಲ್ ಇವ್ರೊಳಗೆ ಅಷ್ಟು ಥಿಯರಿ ಇಲ್ಲ, ಕಂಪ್ಲೀಟ್ಲಿ ನ್ಯೂಮರಿಕಲ್, ದಟ್ಟು ಲೆಂದಿ ನ್ಯೂಮರಿಕಲ್ಸ್ ಇರ್ತಾವೆ. ಸೊ ಕ್ಯಾಲ್ಕುಲೇಟರ್ ಬಗ್ಗೆ ಮೊದಲ ಒಂದು ಕ್ಲಿಯರಿಟಿ ಕೊಟ್ಟಿದ್ರೆ ಅಂದ್ರೆ, ಎಸ್ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ಅಂತ ಕೊಟ್ಟಿದ್ರೆ ಅಂದ್ರೆ, ಯು ವಿಲ್ ಬಿ ಇನ್ ಫ್ರೀ ಮೈಂಡ್ ಟು ಸಾಲ್ವ್ ಆಲ್ ದ ಲೆಂದಿ ನ್ಯೂಮರಿಕಲ್ಸ್. ಸೊ ಈಗ ಬೈ ಚಾನ್ಸ್ ಅಲೌವ್ ಇಲ್ಲ ಅಂತ ಕೊಟ್ರಂದ್ರೆ ನೀವು ಲೆಂದಿ ನ್ಯೂಮರಿಕಲ್ ಸಾಲ್ವ್ ಮಾಡೋದಿಲ್ಲ. ಬಟ್ ಇದು ಆಂಬಿಗ್ಯೂಟಿ ಐತಿ. ಸೊ ವಿ ಆಲ್ ಹ್ಯಾವ್ ಟು ರೇಸ್ ದಿಸ್ ಇಶ್ಯೂ ಆ್ಯಕ್ಚುಲಿ. ಸೊ ಗೆಟ್ ದ ಕ್ಲಾರಿಫಿಕೇಶನ್ ಫ್ರಮ್ KPSC ಆಸ್ ವೆಲ್ ಆಸ್ KEA ಪ್ರಯರ್. ಸೊ ನಾನು ನಿಮಗೆ ಐ ಅರ್ಜ್ ಯು ಟು ಕಾಲ್ ದೆಮ್ ಆರ್ ಯು ಕ್ಯಾನ್ ಮೇಲ್ ದೆಮ್ ಆ್ಯಂಡ್ ಟ್ರೈ ಗೆಟಿಂಗ್ ಆನ್ಸರ್ ಫಾರ್ ದಿಸ್. ಸೊ ಇದು ಇವತ್ತಷ್ಟಲ್ಲ, ನಾಳೆ ಅಪ್ಕಮಿಂಗ್ ಎಕ್ಸಾಮ್ಸಿಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಅವ್ರದ್ದು ಕೆಲಸ, ನಮಗೇನು ಮಾಡೋಕ್ಕಾಗೋದಿಲ್ಲ ಇದ್ರೊಳಗೆ. ಅವ್ರು ಅಲೌವ್ ಮಾಡ್ತಾರೋ ಇಲ್ಲೋ ದ್ಯಾಟ್ ಈಸ್ ಸೆಕೆಂಡ್ರಿ. ಬಟ್ ಈಗ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ದಟ್ ಈಸ್ ಟು ವಾಟ್ ಡೆಪ್ತ್ ವಿ ಹ್ಯಾವ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್. ಓಕೆ, ಯಾಕಂದ್ರೆ ಈಗ ನಾನು ನಮ್ಮದು ಕೋರ್ಸ್ ಒಳಗೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಒಳಗದು ಭಾಳ ಲೆಂದಿ ನ್ಯೂಮರಿಕಲ್ಸ್ ಮಾಡಿಸಿವೆ ನಾವು. ಸೊ ಫಸ್ಟ್ ಐ ವಿಲ್ ಟೆಲ್ ಯು ದ ಬೆನಿಫಿಟ್ಸ್ ಆಫ್ ಸಾಲ್ವಿಂಗ್ ನ್ಯೂಮರಿಕಲ್ಸ್, ದೆನ್ ಐ ವಿಲ್ ಟೆಲ್ ಯು ಲೈಕ್ ವೆದರ್ ಯು ಹ್ಯಾವ್ ಟು ಸಾಲ್ವ್ ಆರ್ ನಾಟ್. ಓಕೆ, ಸೊ ಫಸ್ಟ್ ಬೆನಿಫಿಟ್ ಆಫ್ ಸಾಲ್ವಿಂಗ್ ಲೆಂದಿ ನ್ಯೂಮರಿಕಲ್ಸ್ ಆರ್ ಎನಿ ನ್ಯೂಮರಿಕಲ್ ಈಸ್ ಯುವರ್ ಕನ್ಸೆಪ್ಟ್ಸ್ ವಿಲ್ ಬಿ ಕ್ರಿಸ್ಟಲ್ ಕ್ಲಿಯರ್. ಸೊ ನೀವೇನು ಥಿಯರಿ ಕಲ್ತಿರ್ತಿರಲ್ಲ ಆ ಥಿಯರಿ ರಿಲೇಟೆಡ್ ನ್ಯೂಮರಿಕಲ್ ಇರತ್ತೆ. ನ್ಯೂಮರಿಕಲ್ ವಿಲ್ ಬಿ ನಾಟ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಈಗ ವಾಟರ್ ಡಿಮಾಂಡ್ ಒಳಗೆ ನಾವು ಪಾಪ್ಯುಲೇಷನ್ ಫೋರ್ಕಾಸ್ಟ್ ಯಾಕೆ ಮಾಡ್ತೀವೋ? ಬಿಕಾಸ್ ಸೊ ಆ್ಯಸ್ ಟು ಕ್ಯಾಲ್ಕುಲೇಟ್ ದ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ದ ವಾಟರ್ ಆಫ್ಟರ್ ಫ್ಯೂ ಇಯರ್ಸ್ ಆರ್ ಟು ಡಿಸೈನ್ ಎನಿ ಪರ್ಟಿಕ್ಯುಲರ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ ವಾಟ್ ಎವರ್ ಇಸ್ ದರ್, ಫಸ್ಟ್ ಟರ್ಮ್ ವಿ ನೀಡ್ ಟು ಹ್ಯಾವ್ ಇಸ್ ವಾಟ್ ಈಸ್ ದ ಪಾಪ್ಯುಲೇಷನ್ ಫೋರ್ಕಾಸ್ಟೆಡ್. ಸೊ ಅದು ವ್ಯಾಲ್ಯೂ ಇರಲಾರ್ದ ನಾವು ಫರ್ದರ್ ಡಿಸೈನ್ ಮಾಡೋದನ್ನ ಕಷ್ಟ ಆಗತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ದ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್. ಸೊ ಈ ಥರ ರಿಲೇಟೆಡೇ ಇರ್ತಾವೆ ನ್ಯೂಮರಿಕಲ್, ದೇ ಆರ್ ನಾಟ್ ಟೋಟಲಿ ಇಂಡಿಪೆಂಡೆಂಟ್. ಓಕೆ, ಸೊ ನಾವು ನ್ಯೂಮರಿಕಲ್ ಸಾಲ್ವ್ ಮಾಡೋದಿಂತ ನಾವೇನು ಥಿಯರಿ ಓದಿವಲ್ಲ, ಸೊ ಅದ್ರಾಗ ಏನೋ ನಿಮಗೆ ಡೌಟ್ಸ್ ಇತ್ತಂದ್ರೆ ವೆನ್ ಯು ಸಾಲ್ವ್ ದ ನ್ಯೂಮರಿಕಲ್
your doubts will get crystal clear. So that's why you need to solve the numerical. So now coming to your question, like to what depth I have to solve the numericals. So ಇದಕ್ಕೆ ನಾನು ಏನು ಹೇಳತ್ನಂದ್ರೆ, you just check all the previous years KPSC and KEA question papers. ಓಕೆ, ಸೊ ಭಾಳ ಆಂಬಿಗ್ವಿಟಿ ಐತಿ ಆ್ಯಕ್ಚುಲಿ. ಲಾಸ್ಟ್ ಟೈಮ್ RWS AE ಎಕ್ಸಾಮ್ ಆಗಿತ್ತಲ್ಲ, ಸೊ ಕ್ಯಾಲ್ಕುಲೇಟರ್ ಅಲೌ ಇರಲಿಲ್ಲ ಆ ಎಕ್ಸಾಮ್ಗೆ, ಆ್ಯಸ್ ವೆಲ್ ಆ್ಯಸ್ ನ್ಯೂಮರಿಕಲ್ಸೂ ಅಷ್ಟೊಂದು ಕೇಳಿರಲಿಲ್ಲ. ಸೊ ಯಾರು ಸ್ಟೂಡೆಂಟ್ಸು ಭಾಳಷ್ಟು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿ ಹೋಗಿದ್ರು, ಬಿಕಾಸ್ ದ್ಯಾಟ್ ಟೈಮ್ 15 ಸಬ್ಜೆಕ್ಟ್ಸ್ ವೇರ್ ದೇರ್ ಫಾರ್ ಪೇಪರ್ 2 ಸಿವಿಲ್ ಇಂಜಿನಿಯರಿಂಗ್. ಓಕೆ, ಸೊ ಯಾರು ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಕೊಂಡು ಹೋಗಿದ್ರಲ್ಲ ಅವ್ರೇನಂದ್ರು, ಲೈಕ್ ನಾವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿದ್ದು ನಮಗೆ ವೇಸ್ಟ್ ಆಯ್ತು ಇನ್ ದ ಎಕ್ಸಾಮ್ ಅಂತ ಫೀಲ್ ಬಂತು. ಬಟ್ ಇಫ್ ವಿ ಟಾಕ್ ಅಬೌಟ್ KPTCL, KPCL, PWD ಎಕ್ಸಾಮ್ಸ್ ಆ್ಯಂಡ್ ಆಲ್, ಲಾಟ್ ಆಫ್ ನ್ಯೂಮರಿಕಲ್ಸ್ ವೇರ್ ಆಸ್ಟ್. ಸೊ ಏನಿದ್ರದ್ದು ಡೌಟ್ ಅಗೇನ್, ನಾವು ಲೆಂದಿ ನ್ಯೂಮರಿಕಲ್ಸ್ ಮಾಡಬೇಕು ಮಾಡಬಾರ್ದು. ಸೊ ಇದ್ರೊಳಗೆ ನಾನು 2 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸಿಗೆ ಹೇಳ್ತಾನು. 1 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದ್ರೆ, ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆನೂ ಓದ್ತಿರ್ತಾರೆ ಅವರು. ಓಕೆ, ಲೈಕ್ ಐ ವಾಂಟ್ ಟು ಗೆಟ್ ಸೆಲೆಕ್ಟೆಡ್ ಆ್ಯಸ್ AE ಆರ್ JE ಆರ್ AEE ಇನ್ 1 year ಆಫ್ ದ ಸ್ಪ್ಯಾನ್. ಸೊ ನಾನು ನೀಟಾಗಿ ಪ್ರಿಪೇರ್ ಆಗ್ತಂತಾರೆ. ಸೊ ಇಫ್ ಯು ಬಿಲಾಂಗ್ ಟು ದ್ಯಾಟ್ ಕ್ಯಾಟಗರಿ, ನಾನೇನು ಸಜೆಷನ್ ಕೊಡ್ದಂದ್ರೆ, ಸ್ಟಡಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಡೋಂಟ್ ಲೀವ್ ಎನಿಥಿಂಗ್. ಸೊ ಲೆಂದಿ ನ್ಯೂಮರಿಕಲ್ಸ್ ಇದ್ರೂ ಮಾಡಿರಿ, ಒಂದು ಸಲ ನೋಟ್ಸ್ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ನಾಳೆ PWD AE ಎಕ್ಸಾಮ್ ಬಂತಂದ್ರೆ ದ್ಯಾಟ್ ಟೈಮ್ ಲೆಂದಿ ನ್ಯೂಮರಿಕಲ್ಸ್ ವಿಲ್ ಬಿ ಆಸ್ಡ್ ಫಾರ್ ಶ್ಯೂರ್. ಓಕೆ, ಸೊ ಯಾಕಂದ್ರೆ ದ ಎಕ್ಸಾಮ್ ವಿಲ್ ಬಿ ಡಿಸ್ಕ್ರಿಪ್ಟಿವ್. ಸೊ ಆ ಟೈಮ್ ಒಳಗೆ ನೀವು ಮತ್ತೆ ಅದರ್ ಸಬ್ಜೆಕ್ಟ್ ಓಪನ್ ಮಾಡಿ ಮತ್ತು ಲೆಂದಿ ನ್ಯೂಮರಿಕಲ್ಸ್ ಅಷ್ಟೇ ಓದೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಒನ್ಸ್ ವಿ ಆರ್ ಸ್ಟಡಿಂಗ್ ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಈಗ ಸರ್ವೆಯಿಂದ ತೋತಿರ್ತೀವಲ್ಲ, ಈಚ್ ಆ್ಯಂಡ್ ಎವ್ರಿ ಥಿಯರಿ ಟಾಪಿಕ್, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್, ಈಚ್ ಆ್ಯಂಡ್ ಎವ್ರಿ ನ್ಯೂಮರಿಕಲ್ ನೀವು ಸಾಲ್ವ್ ಮಾಡಿದ್ರೆ ಅಂದರೆ ನಿಮ್ಗೆ ಅದು ಕಂಪ್ಲೀಟ್ ಫೀಲಿಂಗ್ ಅನ್ನೋದು ಮೈಂಡ್ ಒಳಗೆ ಬರ್ತೈತಿ. ಯಾಕಂದ್ರೆ ಈಗ ನಾನು ಸ್ಟೂಡೆಂಟ್ಸ್ ಜೊತೆ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಾನೆ ಕೋರ್ಸ್ ಜಾಯ್ನ್ ಆದ ಕೂಡಲೇ ಏನು ಹೇಳ್ತಾನಂದ್ರೆ, ಮೇಡಮ್ ನಾನು ಮೊದಲು ಈ ಸಬ್ಜೆಕ್ಟ್ಸ್ ಓದಿದ್ರಿ ಅಂತ ಹೇಳ್ತಾರೆ. ಸೊ ಯಾವ ಟೈಪ್ ಓದಿದ್ರಿ, ನ್ಯೂಮರಿಕಲ್ ಸಾಲ್ವ್ ಮಾಡಿರೋ ಇಲ್ಲೋ, ನೋಟ್ಸ್ ಬರ್ಕೊಂಡಿರೋ ಇಲ್ಲೋ ಅಂತ ಕೇಳಿದ್ರೆ, ಇಲ್ಲರಿ ಮೇಡಮ್ ನಾನು ಸರ್ಫೇಷಿಯಲ್ ಓದಿದ್ನಿ. ಸೊ ಸರ್ಫೇಷಿಯಲ್ ಓದಿದ್ನಿ ಅಂದ್ರೆ ನಿಮಗೆ ಅದು ಕಂಪ್ಲೀಟ್ ಫೀಲಿಂಗ್ ಇರೋದಿಲ್ಲ. ಸೊ ದ್ಯಾಟ್ಸ್ ದ ರೀಸನ್, ನೀವು ಮೊದಲ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಸ್ಟಡಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಡೋಂಟ್ ಸ್ಕಿಪ್. ಯಾಕಂದ್ರೆ ಲರ್ನಿಂಗ್ ವಿಲ್ ನೆವರ್ ಗೋ ವೇಸ್ಟ್, ರಿಮೆಂಬರ್ ದಿಸ್. ಯು ವಿಲ್ ಗೇನ್ ಲಾಟ್ ಆಫ್ ನಾಲೆಜ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಯು ವಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಟು ಕ್ರ್ಯಾಕ್ ಎನಿ ಆಫ್ ದ ಎಕ್ಸಾಮ್ಸ್. ಈಗ ಸೆಕೆಂಡ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ ಏನು ಹೇಳ್ತಂದ್ರೆ, ನೋಟಿಫಿಕೇಶನ್ ಬಂದ ತಕ್ಷಣ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆಸ್ ವೆಲ್ ಆಸ್ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೀರಿ. ಈಗ ನೋಡಿರಿ, KUWSSB ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದರು. ಈಗ ಸ್ಟೂಡೆಂಟ್ಸ್ ನನಗೆ ಎನ್ಕ್ವೈರ್ ಮಾಡಿ ಮೇಡಮ್ ನಾನು ಕೋರ್ಸ್ ಜಾಯ್ನ್ ಆಗ್ತಾನೆ ಅಂತ ಹೇಳ್ತಾರೆ. ಸೊ ನಾನು ಈ ಥರ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳ್ತಂದ್ರೆ, ಸೊ ನೀವೇನು ಮಾಡಿರಿ, ಜಸ್ಟ್ ಗೋ ಥ್ರೂ ಆಲ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸೊ ಅದು ಯಾವ ಕ್ವಶನ್ ಪೇಪರ್ಸನ್ನು ನೀವು ನೋಡಿ ಡಿಸೈಡ್ ಮಾಡಬೇಕು, ನಾನು ನ್ಯೂಮರಿಕಲ್ಸ್ ಮಾಡಬೇಕು ಮಾಡಬಾರ್ದು ಅಂತಂದ್ರೆ, ನಮ್ಮದು KPSC KEA ಕ್ವಶನ್ ಪೇಪರ್ಸ್ ನೋಡಿರಿ. ಅದೇ ನೀವು SSC JE IAS ಗೇಟ್ ನೋಡಿದ್ರೆ ಅಂದ್ರೆ ಅದ್ರದ್ದು ಎಕ್ಸಾಮ್ ಸೆಟ್ ಮಾಡೋರು, ಕಂಡಕ್ಟಿಂಗ್ ಅಥಾರಿಟಿ ಟೋಟಲಿ ಡಿಫ್ರೆಂಟ್. ಸೊ ಅವನು ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡಲೇಬೇಕು. ಬಟ್ ಆ ಕ್ವಶನ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಥರ ರೆಫರ್ ಮಾಡಬೇಕು. ಬಟ್ ಇಲ್ಲೇ ನೀವು ಎಷ್ಟು ಡೆಪ್ತ್ವರೆಗೂ ನೀವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಬೇಕಂತ ನೀವು ಅಂದ್ಕೊಂಡ್ರಿ ಅಥವಾ ಡಿಸೈಡ್ ಮಾಡಬೇಕಂದ್ರೆ, ನೀವು ನಮ್ಮದೆಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಟ್ಲೀಸ್ಟ್ 10 years KPSC ಆ್ಯಂಡ್ KEA ಕ್ವಶನ್ ಪೇಪರ್ಸ್ ಚೆಕ್ ಮಾಡಿರಿ. ಸೊ ಅದ್ರೊಳಗೆ ಯು ಮೇಕ್ ಡೀಟೇಲ್ ಅನಾಲಿಸಿಸ್, ಯಾವುದು ಕ್ವಶನ್ ಪೇಪರು ಯಾರು ಕಂಡಕ್ಟ್ ಮಾಡಿದರು, ಅಂದರೆ KEAದವ್ರು ಮಾಡಿದರು, KPSCದವ್ರು ಮಾಡಿದರು, ಯಾವ ಇಯರ್ದಾಗ ಕಂಡಕ್ಟ್ ಮಾಡಿದರು, ಯಾವ ಬೋರ್ಡದಿತ್ತದು, ಅಂದರೆ ಫಾರ್ ಎಕ್ಸಾಂಪಲ್ WRDದಿತ್ತು, PWDದಿತ್ತು, BWSSBದಿತ್ತು, ಟೌನ್ ಪ್ಲ್ಯಾನಿಂಗ್ ಇತ್ತು, RWSದಿತ್ತು. ಸೊ ಯು ಜಸ್ಟ್ ರೈಟ್ ಡೌನ್ ದ್ಯಾಟ್. ಅದ್ರೊಳಗೆ ನೀವು ನೀಟಾಗಿ ಬರ್ಕೊತ ಹೋಗ್ರಿ, ಇದ್ರೊಳಗೆ ಇಷ್ಟು ಪರ್ಸೆಂಟೇಜ್ ನ್ಯೂಮರಿಕಲ್ಸ್ ಕೇಳಿದ್ದಾರೆ. ಆಮೇಲೆ ಯಾವುದ್ಯಾವುದು ಟಾಪಿಕ್ದಿಂತ ನ್ಯೂಮರಿಕಲ್ಸ್ ಕೇಳೋರು, ಲೈಕ್ ಫ್ರಮ್ ಯಾವ ಸಬ್ಜೆಕ್ಟ್ದಿಂತ ಕೇಳೋರು, ಅದ್ರೊಳಗೆ ಮತ್ತೆ ಯಾವುದು ಟಾಪಿಕ್ ಕೇಳ್ಯಾರು. ಸೊ ಅದನ್ನು ಬರ್ಕೋರಿ. ಆಮೇಲೆ ಅದು ಬರೋದ ತಕ್ಷಣ ಯಾವ ಡೆಪ್ತ್ವರೆಗೂ ಕೇಳ್ಯಾರು, ಬಿಕಾಸ್ ಯಾವುದೋ ಒಂದು ನ್ಯೂಮರಿಕಲ್ ಇತ್ತಂದ್ರೆ ಯು ಕ್ಯಾನ್ ಕ್ಲಾಸಿಫೈ ದೆಮ್ ಆಸ್ 3 different ಡೆಪ್ತ್ಸ್. ಒನ್ ಈಸ್ ಲೈಕ್ ಜಸ್ಟ್ ಲೈಕ್ 1.5 minute ಒಳಗೆ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡ್ಬೋದು, ಜಸ್ಟ್ ಒಂದು ಥ್ರೂ 2-3 ಸೆಂಟೆನ್ಸ್ ಒಳಗೆ ನೀವು ಸಾಲ್ವ್ ಮಾಡ್ಬೋದು ಸ್ಟೆಪ್ಸ್ ಒಳಗೆ. ಇನ್ನೊಂದು ಟೈಪ್ ಒಂದು 4-5 ಸ್ಟೆಪ್ಸ್ ಒಳಗೆ ಮಾಡಬೇಕು, ಅದು ಮೀಡಿಯಮ್ ಟೈಪ್ ಆಫ್ ನ್ಯೂಮರಿಕಲ್. ಇನ್ನೊಂದು ಲೆಂದಿ ನ್ಯೂಮರಿಕಲ್ಸ್ ಬರ್ತವೆ. ಈಗ ಯಾವುದೋ ಡಿಸೈನ್ ಕ್ವಶನ್ಸ್ ಅದು ಬಂದ್ವು ಅಂದ್ರೆ ಲೆಂದಿ ನ್ಯೂಮರಿಕಲ್ಸ್. ಸೊ ನೀವು ಯಾವ ಡೆಪ್ತ್ವರೆಗೂ ಮಾಡಬೇಕು ಅನ್ನೋದು ನೀವು ಅಂದ್ಕೊಳ್ಳೋದು ಅಥವಾ ಡಿಸೈಡ್ ಮಾಡೋದನ್ನು ಪ್ರೀವಿಯಸ್ ಇಯರ್ಸ್ KPSC ಕ್ವಶನ್ ಪೇಪರ್ಸ್ ನೋಡಿದ್ದಂದ್ರೆ, KPSC ಆಸ್ ವೆಲ್ ಆಸ್ KE. ಸೊ ನೋಡಿರಿ, ಡೀಟೇಲಾಗಿ ಫೈನ್ ಟ್ಯೂನ್ ಆಗಿ ಅನಾಲಿಸಿಸ್ ಮಾಡಿರಿ. ಸೊ ಇದ್ರೊಳಗೆ ನಿಮ್ಗೆ ಏನು ಡೌಟ್ ಬರುತ್ತೆ ಅಂದ್ರೆ, ಮೇಡಮ್ ನೀವು ಏನು ಹೇಳಕತ್ತೀರಲ್ಲ ಇದು ಪ್ರೊಸೀಜರು, ದಿಸ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಅಂತ ಹೇಳ್ತೀರಿ. ಎಸ್, ಆಬ್ವಿಯಸ್ಲಿ ದಿಸ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಎಷ್ಟು ಟೈಮ್ ತೊಗೊಳೋದೈತಿ? ಭಾಳ ಅಂದ್ರೆ ನಿಮ್ಮದು 2 days 3 days ಆ್ಯಟ್ ದ ಮ್ಯಾಕ್ಸ್ ಟೈಮ್ ತೊಗೊಳೋದೈತಿ. ಸೊ ನೀವು ಇದನ್ನು ಅನಾಲಿಸಿಸ್ ಮಾಡಲಿಲ್ಲ ಅಂದ್ರೆ ನೀವು ಪರ್ ಸಬ್ಜೆಕ್ಟ್ಗೆ 4-5 days ಎಕ್ಸ್ಟ್ರಾ ಟೈಮ್ ಕೊಡ್ತೀರಿ ಪರ್ ಸಬ್ಜೆಕ್ಟಿಗೆ.
So you just decide whether you will spend 2-3 days of time to do this analysis, or whether you spend 3-4 days extra per subject. ಸೊ 20+ ಸಬ್ಜೆಕ್ಟ್ಸ್ ಇರ್ತಾವೆ. ಸೊ ಅರೌಂಡ್ 2 months ನೀವು ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ತೀರಿ. ಸೊ ಅದಕ್ಕಿಂತ ಮೊದಲ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ನೀವು ಅನಾಲಿಸಿಸ್ ಮಾಡಿದ್ರೆ ಅಂದರೆ ಅದ್ರೊಳಗೆ ಚೆಕ್ ಮಾಡಿರಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ಒನ್ಸ್ ಯು ಚೆಕ್ ದ ಕ್ವಶನ್ಸ್ ಅಲ್ಲ, ಸೊ ಅದರೊಳಗೆ ನಿಮ್ಗೆ ಲೆಂದಿ ನ್ಯೂಮರಿಕಲ್ಸ್ನೂ ಇರ್ತಾವೆ, ವೆರಿ ಲೆಂದಿ ನ್ಯೂಮರಿಕಲ್ಸ್. ಸೊ ಕ್ಯಾಲ್ಕುಲೇಟರ್ಲೆ ನಿಮಗಲ್ಲ, ನನಗಲ್ಲ, ಇವನ್ ಎಕ್ಸಾಮ್ ಸೆಟ್ ಮಾಡಿದವ್ರಿಗೂ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ಆ ಟೈಪ್ ನ್ಯೂಮರಿಕಲ್ಸ್ ಇರ್ತಾವೆ ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್. ಸೊ ಆ ಟೈಪ್ ಆಫ್ ಕ್ವಶನ್ಸ್ ಅವ್ರು ಏನು ಮಾಡಿರ್ತಾರಲ್ಲ, ಇಂಟೆನ್ಷನಲಿ ಕೊಟ್ಟಿರ್ತಾರೆ ಅವರು, ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡಿರಿ ಅದ್ರೊಳಗೆ. ಸೊ ಸಮ್ಟೈಮ್ಸ್ ನಿಮಗೆ ಆಪ್ಷನ್ಸು ರಾಂಗ್ ಇರ್ತಾವೆ ಅದ್ರೊಳಗೆ. ಸೊ ನೀವೇನು ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ, ಯು ವಿಲ್ ಗೆಟ್ ದ ಆನ್ಸರ್, ಯು ವಿಲ್ ಸಿ ಇನ್ ದ ಆಪ್ಷನ್, ಅದ್ರಾಗ ಆಪ್ಷನ್ ಇರೋದೇ ಇಲ್ಲ. ಮತ್ತು ನೀವೇನು ಮಾಡ್ತೀರಿ, ನಾನು ಎಲ್ಲಿ ಮಿಸ್ಟೇಕ್ ಮಾಡೀನಿ ಅಂತ ಮತ್ತು ಯು ಕೀಪ್ ಚೆಕಿಂಗ್ ಅಗೇನ್. ಯೂಶ್ವಲಿ ನ್ಯೂಮರಿಕಲ್ ಒಳಗೆ, ಮ್ಯಾಥಮೆಟಿಕ್ಸ್ ಟೈಪ್ ಆಫ್ ಕ್ವಶನ್ಸ್ ಒಳಗೆ ನೀವು ಚೆಕ್ ಮಾಡೋದಕ್ಕಿಂತ ಯು ಶುಡ್ ರೀಡು. ಯಾಕಂದ್ರೆ ನೀವು ಚೆಕ್ ಮಾಡಿದಂತ ನೀವು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಇಮ್ಯಾಜಿನ್ ಮಾಡಿರಿ ಎಷ್ಟು ಟೈಮ್ ವೇಸ್ಟ್ ಆಗೈತೆ, 5 to 10 minutes ಟೈಮ್ ವೇಸ್ಟ್ ಆಗೈತಿ. ಎಂಡ್ ಆಫ್ ದ ಡೇ ಯು ವಿಲ್ ನಾಟ್ ರೀಚ್ ದ ಆನ್ಸರ್. ಆಮೇಲೆ ರಿಸಲ್ಟ್ ಯಾವಾಗ ಬರತ್ತಲ್ಲ ನೋಡೋಬಿಡೋದು, ಅದಕ್ಕೆ ಗ್ರೇಸ್ ಮಾರ್ಕ್ ಬಂದಿರುತ್ತೆ. ಯಾಕಂದ್ರೆ ಅವರು ತಪ್ಪು ಆಪ್ಷನ್ ಕೊಟ್ಟಿರ್ತಾರೋ, ಇಲ್ಲ ಅಂದರೆ ಯಾವುದೋ ಒಂದು ತಪ್ಪು ಡೇಟಾ ಕೊಟ್ಟಿರ್ತಾರೋ ಕ್ವಶನ್ ಒಳಗೆ. ಸೊ ಈ ಟೈಪ್ ಮಿನಿಮಮ್ 4-5 questions ವಿಲ್ ಬಿ ದೇರ್ ಇನ್ ಆಲ್ ದ ಕ್ವಶನ್ ಪೇಪರ್ಸ್. ಯು ಜಸ್ಟ್ ಡೂ ದ ಅನಾಲಿಸಿಸ್, ಯು ವಿಲ್ ಗೆಟ್ ಟು ನೋ. ಯಾಕಂದ್ರೆ ನಾನು ಏನೋ ನಿಮ್ಗೆ ಸಜೆಷನು ಇನ್ಫಾರ್ಮೇಷನ್ ಕೊಡ್ತೀನಲ್ಲ, ರ್ಯಾಂಡಮ್ಲಿ ನಾನು ಏನೂ ಕೊಡೋದಿಲ್ಲ. ಐ ಡೂ ಲಾಟ್ ಆಫ್ ಹೋಮ್ ವರ್ಕ್, ಐ ಡೂ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ದೆನ್ ಗಿವ್ ದ ಇನ್ಫಾರ್ಮೇಷನ್ ಫಾರ್ ಯು. ಸೊ ಆ ಟೈಪ್ ಕ್ವಶನ್ಸ್ ಏನು ಬಂದಿರ್ತಾವಲ್ಲ, ಅದು ಬಿಟ್ಟು ಬಿಡೋದನ್ನ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಇಫ್ ಯು ಸಿ ದ ರಿಸಲ್ಟ್ಸ್, ನೋ ಒನ್ ವಿಲ್ ಸ್ಕೋರ್ 100 out of 100. 65 to 70% ಆಫ್ ಯುವರ್ ರಿಸಲ್ಟ್ ಈಸ್ ಮ್ಯಾಕ್ಸ್ ಇನ್ ಅವರ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ 75 ರೀಚ್ ಆಗಿಲ್ಲ, ಆ್ಯಕ್ಚುಲಿ 70% ಈಸ್ ದ ಮ್ಯಾಕ್ಸ್. ಓಕೆ, ಸೊ ಅದಕ್ಕೆ ಹಿಂಗಾಗಿ ಆ ಟೈಪ್ ಆಫ್ ಕ್ವಶನ್ಸ್ ಏನಿರ್ತಾವಲ್ಲ, ಇಂಟೆನ್ಷನಲಿ ಅವರು ನಿಮ್ದು ಟೈಮ್ ವೇಸ್ಟ್ ಆಗಲಿ ಅಂತ ಕೊಟ್ಟಿರ್ತಾರೋ. ಬಟ್ ಯಾರು ಥರೋ ಆಗಿ ಆ ಟಾಪಿಕ್ ಓದಿರ್ತಾರಲ್ಲ ಸ್ಟೂಡೆಂಟು, ಆ ಟೈಪ್ ಆಫ್ ಕ್ವಶನ್ಸ್ ಬಿಟ್ಟು ಬಿಡೋದನ್ನ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಆ ಟೈಮ್ ಒಳಗೆ ನೀವು 3-4 ಎಕ್ಸ್ಟ್ರಾ ಸಾಲ್ವ್ ಮಾಡುವ ಕ್ವಶನ್ಸ್ ನಿಮ್ದು ಕೆಪಾಸಿಟಿ ಇರತ್ತೆ, ಯು ವಿಲ್ ಟೈಮ್ ವಿಲ್ ಗೋ ವೇಸ್ಟ್. ಸೊ ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ಗೆ 100 questions ನೀವು ಅದು ಟೈಮ್ ಔಟ್ ಆಗ್ತೈತಿ, ಟಚ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇದೆಲ್ಲ ವಿಡಿಯೋದಿಂದ ನಿಮ್ಗೆ ಏನು ಒಂದು ಸಮರಿ ಸಿಕ್ತು. ಸೊ ನೀವು ಮೊದಲೇ ಹಿಡ್ದು ನೀಟಾಗಿ ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ ಸ್ಟಡಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಸ್ಕಿಪ್ ಏನೂ ಮಾಡಬೇಡ್ರಿ. ಈ ಎಕ್ಸಾಮ್ಗೆಲ್ಲ ನಿಮಗೆ ಯಾವ್ದು ಎಕ್ಸಾಮ್ ಬಂದ್ರೂ ಅದು ಹೆಲ್ಪ್ ಆಗುತ್ತೆ ರೀ. ಯಾಕಂದ್ರೆ ನಾನು ಪ್ರತಿ ವಿಡಿಯೋ ಒಳಗೆ ಹೇಳುವಂಗೆ, ನಾನು ಕ್ವಶನ್ ಪೇಪರ್ ಸೆಟ್ ಮಾಡೋದಿಲ್ಲ. ದ ಅಥಾರಿಟಿ ವಿಲ್ ಕಂಡಕ್ಟ್ ಲೈಕ್ ಮೇಕ್ ದ ಕ್ವಶನ್ ಪೇಪರ್ ರೆಡಿ. ಸೊ ಅವರಿಗೆ ನಿಮ್ಮ ಪ್ರಾಬ್ಲಮ್ಸು ನಮ್ಮ ಪ್ರಾಬ್ಲಮ್ಸು ಏನು ವಿ ಆರ್ ಫೇಸಿಂಗ್ ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೂ ಲೈಕ್ ಅವ್ರದ್ದೊಂದು ತಮ್ಮದು ಟೀಮ್ ಇರತ್ತೆ, ದೇ ವಿಲ್ ಸೆಟ್ ದ ಕ್ವಶನ್ ಪೇಪರ್. ಸೊ ದಟ್ಸ್ ದ ರೀಸನ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್. ಸೊ ನನ್ನ ಸಜೆಷನ್ ಏನಂದ್ರೆ ನೀಟಾಗಿ ಓದ್ರಿ. ಸೊ ಬೈ ಚಾನ್ಸ್ ನಿಮಗೆ ಟೈಮ್ ಇಲ್ಲ ಮೇಡಮ್, ನನಗೆ ಈಗ ಬರೀ 2 months 3 months ಐತೆ ಎಕ್ಸಾಮ್ಗೆ, ನಾನೇನು ಮಾಡಲಿ ಅಂತ ನಿಮಗೆ ಡೌಟ್ ಇತ್ತು ಅಂದ್ರೆ ಏನು ಮಾಡಿರಿ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಚೆಕ್ ಮಾಡಿರಿ, ಅದರೊಳಗೆಲ್ಲ ಅನಾಲಿಸಿಸ್ ಮಾಡಿರಿ. ದೆನ್ ಯು ಸ್ಟಾರ್ಟ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ಸೊ ಇದು ಬಿಟ್ಟರೆ ಥರ್ಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಅಂತೂ ಏನಿರೋದಿಲ್ಲ. ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತೀರಿ ನೀವು, ಇವೆರಡರೊಳಗೆ ಒಂದು ಕ್ಯಾಟಗರಿ ಬಿಲಾಂಗ್ ಆಗೇ ಆಗ್ತೀರಿ. ಸೊ ದಿಸ್ ಇಸ್ ದ ರೀಸನ್ ನಾವೇನು ಮಾಡಿವು, ನಮ್ಮದು ಕೋರ್ಸ್ ಒಳಗೆ ವಿ ಹ್ಯಾವ್ ಗಿವನ್ ಫ್ರೀ ಪ್ರೀವಿಯಸ್ ಇಯರ್ಸ್ KPSC ಸಾಲ್ವ್ಡ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿವರೆಗೂ 12 ಕ್ವಶನ್ ಪೇಪರ್ಸ್ ನಾವು ಅಪ್ಡೇಟ್ ಮಾಡ್ತೀವಿ. ಇನ್ ಕಮಿಂಗ್ ಡೇಸ್ ವಿ ವಿಲ್ ಬಿ ಅಪ್ಡೇಟಿಂಗ್ ಫ್ಯೂ ಮೋರ್ ಕ್ವಶನ್ ಪೇಪರ್ಸ್ ಆಲ್ಸೋ ವಿತ್ ಡೀಟೇಲ್ ಸೊಲ್ಯೂಷನ್ಸ್. ಸೊ ಅದರೊಳಗೆ ನಿಮಗೆ ಇಲ್ಲಿವರೆಗೂ ಇವತ್ತಿನ ತನಕನೂ 1200 ಕ್ವಶನ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಬಿಕಾಸ್ ಪರ್ ಪೇಪರ್ ಹ್ಯಾಸ್ 100 questions. ಸೊ 1200 questions. ಸೊ ಅದ್ರೊಳಗೆ ನೀವು ಅನಾಲಿಸಿಸ್ ಮಾಡಿರಿ ಎಷ್ಟು ನ್ಯೂಮರಿಕಲ್ಸ್ ಕೇಳಾರ ಅಂತಂದು, ದೆನ್ ಸ್ಟಾರ್ಟ್ ಸಾಲ್ವಿಂಗ್. ಸೊ ಡು ನಾಟ್ ಕನ್ಸಿಡರ್ ಇಟ್ ಆಸ್ ವೇಸ್ಟ್ ಆಫ್ ಟೈಮ್, ರಿಮೆಂಬರ್ ದಿಸ್. ಯಾಕಂದ್ರೆ ನಾನೇನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಲ್ಲ, ಸ್ಟೂಡೆಂಟ್ ಟೆಲ್ ಮೀ ಲೈಕ್ ನೀವೇನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀರಲ್ಲ ಮೇಡಮ್, ಇಟ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ. ಸೊ ದ್ಯಾಟ್ಸ್ ದ ರೀಸನ್ ನಾನು ರ್ಯಾಂಡಮಾಗಿ ನಿಮಗೆ ಯಾವಾಗೂ ಸಜೆಷನ್ಸ್ ಕೊಡೋದಿಲ್ಲ, ರ್ಯಾಂಡಮಾಗಿ ನಾನು ಏನೂ ವೀಡಿಯೋಸ್ ಮಾಡೋದಿಲ್ಲ. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಗೆಟ್ ಸೆಲೆಕ್ಟೆಡ್ ಇನ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಆನ್ ದೋಸ್ ಟಾಪಿಕ್ಸ್ ಆ್ಯಂಡ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೇನೆ ಯಾವಾಗಾದ್ರೂ. ಸೊ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಆರ್ ದಿಸ್ ಇಸ್ ದ ಮೇಜರ್ ಕ್ವಶನ್ ವಾಟ್ ದ ಸ್ಟೂಡೆಂಟ್ ಈಸ್ ಆಸ್ಕಿಂಗ್ ಮೀ ಆಲ್ಮೋಸ್ಟ್ ಡೈಲಿ. ಸೊ ನಿಮಗೆ ಅದು ಕ್ಲಿಯರಿಟಿ ಸಿಗಲಿ ಅಂತಂದ್ರೆ ನಾನು ಇದು ವಿಡಿಯೋ ಮಾಡೀನಿ. ಓಕೆ, ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೋಡಿರಿ, ಇವತ್ತನ್ನು ಮಾಡಿರಿ. ಡೂ ದಿಸ್ ಟುಡೇ ಆ್ಯಂಡ್ ಟುಮಾರೋ. Even if you have already completed 3-4 subjects, don't consider it as waste of time.
go through all the question papers, do the analysis and then start solving. ಯಾಕಂದ್ರೆ ನಾನು ನಮ್ಮದು ಸ್ಟೂಡೆಂಟ್ ಏನು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಟಾಪ್ ರ್ಯಾಂಕ್ ಒಳಗೆ ಬಂದಿರ್ತಾರಲ್ಲ ಇನ್ನು KPTCL ಆ್ಯಂಡ್ ಇನ್ PWD ಎಕ್ಸಾಮ್ಸ್ ಆ್ಯಂಡ್ ಆಲ್. ಸೊ ಅವ್ರ ಜೊತೆ ಐ ಆಮ್ ಇನ್ ಲೈಕ್ ರೆಗ್ಯುಲರ್ ಟಚ್ ವಿತ್ ಸಚ್ ಸ್ಟೂಡೆಂಟ್ಸ್. ಸೊ ಅವ್ರು ನನಗೆ ಟಿಪ್ಸ್ ಹೇಳ್ತಿರ್ತಾರೆ, ಮೇಡಮ್ ನಾನು ಈ ಥರ ಮಾಡಿದ್ನಿ ಆ ಥರ ಮಾಡಿದ್ನಿ ತಂದು. ಸೊ ಅವ್ರು ಹೇಳೋದು ನಾನು ಹೇಳೋದು ಆಲ್ಮೋಸ್ಟ್ ಸಿಮಿಲರ್ ಆಗ್ತೈತಿ, ಕಷ್ಟ ಅನ್ನಿಸ್ತೈತೆ ಸ್ಟಾರ್ಟಿಂಗ್. ಬಟ್ ಒಂದ್ಸಲ ನೀವು ಅದನ್ನು ಫೇಸ್ ಕ್ರಾಸ್ ಮಾಡಿದ್ರಂದ್ರೆ ಫರ್ದರ್ ಜರ್ನಿ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು. So now I will just show you where the question papers are available in our course. So this is the website. So presently 20% discount is going on with WRD as well as BBMP course. And if you click the courses here, okay, so you will see this package. Okay, KUWSSB, BBMP and all. So ಇಲ್ಲಿ ನೀವು ಫೀ ಸ್ಟ್ರಕ್ಚರ್ ನೋಡಿದ್ರೆ ಅಂದರೆ ಇಟ್ ಇಸ್ 13,500. ಸೊ ಇದ್ರ ಮೇಲೆ ನಿಮಗೆ 20% ಡಿಸ್ಕೌಂಟ್ ಆಗುತ್ತೆ ರೀ ಇದ್ರ ಮೇಲೆ. Okay, so and this course includes 2,000 rupees chapter wise and full length test series for free. So ಇಲ್ಲಿ ನೋಡಿ starting these are all the subjects actually. So ಈ subjects click ಮಾಡಿದ ಮೇಲೆ ನಿಮಗೆ all the chapters are available. You can just see here. Okay, so even some of the subjects have PDF notes also in that. So ಇಲ್ಲಿ starting ಅನ್ನು ನೀವು ಚೆಕ್ ಮಾಡಿದ್ರೆ ಅಂದ್ರೆ these are the previous years KPSC as well as KA solved question papers. So ತಿಳಿತಲ್ಲ. ಸೊ ಫಸ್ಟ್ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗಿದ್ರಂದ್ರೆ ಈ ಕ್ವಶನ್ ಪೇಪರ್ಸನ್ನ ಚೆಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿರಿ, ಚೆಕ್ ಮಾಡಿ ನಾ ಹೇಳಿದ ಪ್ರಕಾರ ಅನಾಲಿಸಿಸ್ ಮಾಡಿರಿ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಟಡಿ ಫರ್ದರ್. ಓಕೆ, ಸೊ ಇದು ನಿಮ್ಮದು KUWSSB ಕೋರ್ಸ್. ಆಮೇಲೆ ಸ್ವಲ್ಪ ಸ್ಟೂಡೆಂಟ್ಸು ಬರೀ BBMP ಕೋರ್ಸ್ ಅಷ್ಟೇ ಜಾಯ್ನ್ ಆಗತ್ತಾರೋ. ಸೊ ಪೇಪರ್ 2. ಸೊ ಇಲ್ಲಿ ನೋಡಿರಿ ಬರೀ BBMP ಸಬ್ಜೆಕ್ಟ್ಸ್ ಅಷ್ಟೇ ಅದಾವು. ಇವನ್ ಇನ್ BBMP ಕೋರ್ಸ್ ಆಲ್ಸೋ ವಿ ಹ್ಯಾವ್ ಪ್ರೊವೈಡೆಡ್ ದೀಸ್ ಕ್ವಶನ್ ಪೇಪರ್ಸ್ ಫಾರ್ ಫ್ರೀ ವಿತ್ ಸೊಲ್ಯೂಷನ್ಸ್. ಓಕೆ, ಸೊ ಇಲ್ಲಿ ಚೆಕ್ ಮಾಡಿದ್ರೆ ಅಂದ್ರೆ ನೀವು ಬರೀ BBMP ಸಬ್ಜೆಕ್ಟ್ಸ್ ಅಷ್ಟೇ ಅದಾವು. ಸೊ ಈಗ ಇದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಐತಿ. ಸೊ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ನಿಮ್ಮದು BBMP ಸಿಲೆಬಸ್ ಪ್ರಕಾರ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಸೊ ಅದೆಲ್ಲ ಸೇರಿದ್ದನ್ನು ನಾವು ಹೆಡ್ಡಿಂಗ್ ಇಟ್ಟಿದ್ದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಮೇಡಮ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಎಲ್ಲ ಐತ್ರಿ ಅಂತಂದು. ಸೊ ಅದನ್ನು ಇನ್ಕ್ಲೂಡ್ ಐತಿ, ವಾಟರ್ ಸಪ್ಲೈ ಇಂಜಿನಿಯರಿಂಗೂ ಇನ್ಕ್ಲೂಡ್ ಐತಿ. ದೆನ್ ಸಾಮ್ ಇಂಜಿನಿಯರಿಂಗ್. ಸೊ ಇದು ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಅಂತ ಏನೈತಲ್ಲ ನಿಮ್ಮ ಸಿಲೆಬಸ್ ಒಳಗೆ. ಸೊ ಅದನ್ನು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಆಸ್ ವೆಲ್ ಆಸ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಇದೆರಡು ಸೇರಿದ್ದನ್ನು ನಿಮ್ಮದು ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಕಮ್ಸ್ ಯುವರ್ ಬ್ರಿಡ್ಜ್ ಇಂಜಿನಿಯರಿಂಗ್, ನೆಕ್ಸ್ಟ್ ಕಮ್ಸ್ ಯುವರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಸಿ ಆಸ್ ಪರ್ ಯುವರ್ BBMP syllabus, everything is mentioned here. And as I told you, even this course also includes test series for free. So you can just check this test series. Okay, so this is BBMP and even the WRD JE course is also available, where only paper 2, that is computer, English, Kannada grammar course is available, and as well as this is general studies course. So wherein we have kept it at very very reasonable pricing. You can just check in. These are all the chapters in the subjects. So physics nodri ಎಷ್ಟು topics though. This is history and this is geography. So you can just check, and same way as I told you, even you can check the test series also. Even that test series is also available, and even the compulsory Kannada course is also available. So hope you got the answer, like where the previous years KPSC solved question papers are available. ಯಾಕಂದರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಬುಕ್ ಅನ್ನೋದು ಅವೈಲೇಬಲ್ ಇಲ್ಲ ನಮ್ಮದು ಹತ್ರೊಳಗೆ. ಸೊ ವಿ ಹ್ಯಾವ್ ಟು ಕಲೆಕ್ಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು do all this analysis. Okay, so I hope this video will play the major role in your preparation journey. So ನೀವು ನೀಟಾಗಿ ಪ್ರಿಪೇರ್ ಆದ್ರೆ ಅಂದ್ರೆ obviously this will be helping you to get selected in upcoming KUWSSB exam or BBMP exam or your WRD exam. So saying this, all the very best and stay tuned with Sandpoint Institute, Belagavi. All the very best for your preparation journey.